ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಂದೆ ಹೋಗೋಕ್ಕಿಂತ ಮೊದಲು ನಿನ್ನೆ ವೀಕ್ಲಿ ಟೆಸ್ಟ್ ಆಗಿದೆ. ಒಂದು ವೇಳೆ ನೀವು ಅಟೆಂಡ್ ಮಾಡದೇ ಇದ್ದರೆ ಲೈವ್ ಸೆಕ್ಷನಿಗೆ ಹೋಗಿ ಅದನ್ನು ಅಟೆಂಡ್ ಮಾಡಿ. ಅಂದರೆ ಹಿಂದಿನ ಟಾಪಿಕ್ಗಳ ಬಗ್ಗೆ ಒಂದ್ಸರಿ ಟೆಸ್ಟ್ ತಗೊಳ್ಳೋದು ಒಳ್ಳೆಯದು. ಎಷ್ಟು ನೀವು ರಿವೈಸ್ ಮಾಡಿದ್ದೀರಿ, ಎಷ್ಟು ನೆನಪಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇರಿ ಆವಾಗವಾಗ. ವೀಕ್ಲಿ ಟೆಸ್ಟ್ ಆದಷ್ಟು ನಾನು ಮಾಡ್ತಾ ಇರ್ತೇನೆ. ಡೈಲಿ ಆ್ಯಕ್ಟಿವ್ ರಿಕಾಲ್ ಸಹ ಯಾವಾಗ ನನಗೆ ಏನು ಇಶ್ಯೂ ಇರೋದಿಲ್ವೋ ಆವಾಗೆಲ್ಲ ನಾನು ಮಾಡ್ತಾ ಇರ್ತೇನೆ. ಅದನ್ನು ಸಹ ಅಟೆಂಡ್ ಮಾಡ್ಕೊಳ್ತಾ ಇರಿ, ಆವಾಗ ಜಾಸ್ತಿ ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ. ಮತ್ತು ಇದಾದ ನಂತರ ನಾಳೆಯಿಂದ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗಬಹುದು, ಯಾಕಂದರೆ ನಾವು ತುಂಬ ಟಾಪಿಕ್ ಕವರ್ ಮಾಡಲಿಕ್ಕಿದೆ. ಮತ್ತು ಆದಷ್ಟು ಬೇಗ ಒಂದೊಂದಾಗಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಮುಗಿಸ್ಕೊಳ್ತಾ ಹೋಗಬೇಕಾಗತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಆಗಿರಬಹುದು ನಾಳೆಯಿಂದ, ಈಗ ಅದಕ್ಕೆ ನಿಮ್ಮ ಸಹಕಾರ ಇರಬೇಕು. ನಾವು ನಿನ್ನೆ ಏನು ನೋಡ್ತಾ ಇದ್ವಿ ನೆನಪಿದೆಯಾ? ಸೆಡಿಮೆಂಟ್ರಿ ರಾಕ್ಗಳ ಬಗ್ಗೆ ನೋಡ್ತಾ ಇದ್ವಿ ಲಾಸ್ಟಲ್ಲಿ. ಸೆಡಿಮೆಂಟರಿ ರಾಕ್ಸ್ ಅದರ ಟೈಪ್ಸ್ಗಳ ಬಗ್ಗೆ ಇವತ್ತು ನಾವು ನೋಡಬೇಕು. ಸೆಡಿಮೆಂಟರಿ ರಾಕ್ನ ಟೈಪ್ಗಳು. ಮೊದಲನೇದು ಕ್ಲಾಸ್ಟಿಕ್ ಅಥವಾ ಡೆಟ್ರಿಟಲ್ ಅಂತ ಕರೀತಾರೆ. ಡೆಟ್ರಿಟಲ್ ಇದು ಒಂದು ಸೆಡಿಮೆಂಟರಿ ರಾಕ್ನ ಟೈಪ್. ಈಗ ಟೈಪ್ಸ್ ನೋಡ್ತಾ ಇದ್ದೇವೆ. ಟೈಪ್ಸ್ ಹೇಗಿದು ಫಾರ್ಮ್ ಆಗುತ್ತೆ ಅಂತ ನೋಡೋದಾದರೆ, ಫಸ್ಟು ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡ ದೊಡ್ಡ ಮೌಂಟೇನ್ಸ್ಗಳು ಅಥವಾ ದೊಡ್ಡ ದೊಡ್ಡ ಶಿಲೆಗಳಿರ್ತಾವಲ್ವ, ಅದು ಮೆಕ್ಯಾನಿಕಲ್ ಬ್ರೇಕಿಂಗ್ ಅಂತ ಹೇಳ್ಬೋದು. ಮೆಕ್ಯಾನಿಕಲ್ ಬ್ರೇಕ್ ಅಥವಾ ವೆದರಿಂಗ್ ಅಂತ ಕರಿತೀವಲ್ವ, ಮೆಕ್ಯಾನಿಕಲ್ ವೆದರಿಂಗ್. ಡೆಬ್ರೀಸ್ ಇದರಿಂದ ಫಾರ್ಮ್ ಆಗಿರುತ್ತೆ ಇದು. ಉದಾಹರಣೆಗೆ ಸ್ಯಾಂಡ್ ಸ್ಟೋನು ಅಥವಾ ಸಿಲ್ಟ್ ಸ್ಟೋನು. ಸ್ಯಾಂಡ್ ಸ್ಟೋನು ಅದು ಬಹಳ ಕಡೆ ಬೇರೆ ಬೇರೆ ಫಾರ್ಮ್ಗಳಲ್ಲೂ ಬೇರೆ ಬೇರೆ ಟೈಪ್ಗಳಲ್ಲೂ ಕಂಡು ಬರ್ತಾ ಹೋಗುತ್ತೆ. ಹಾಗೆ ಎಲ್ಲೂ ನಾವು ಅದನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಹೋಗ್ತೇವೆ. ಈಗ ಕ್ಲಾಸ್ಟಿಕ್ ಬಗ್ಗೆ ನೋಡೋದಾದರೆ ಒಂದೊಂದೇ ಸ್ಟೆಪ್ ಹೇಗಿರುತ್ತೆ. ಮೊದಲನೇದು ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇಲ್ಲಿ ಸಿಂಪಲಾಗಿ ನಿಮ್ಗೆ ಹೇಗೆ ಅಂತ ಅರ್ಥ ಆಗಲಿಕ್ಕೆ ಹೇಳ್ತಾ ಇರೋದು, ಯಾಕಂದರೆ ಇದೊಂದು ಸರಿ ರಿವಿಷನ್ ಆದ ಹಾಗೆ. ನಿಮಗೆ ಸೆಡಿಮೆಂಟ್ರಿ ರಾಕ್ ಸೈಕಲ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಬ್ರೇಕ್ ಆಗೋದು ಅಂತಂದರೆ ಈಗ ಏನಿಂದ ಸನ್ನಿಗೆ ಫೇಸ್ ಆಗಿರುತ್ತೆ, ಸನ್ ಇರಬಹುದು ಅಥವಾ ರೇನು ಅಥವಾ ಟೆಂಪ್ರೇಚರು ಚೇಂಜ್ ಆಗುತ್ತಲ್ವ. ಟೆಂಪ್ರೇಚರ್ ಚೇಂಜ್ ಆಗ್ತಾ ಇದ್ದ ಹಾಗೆ ರಾಕು ಕ್ರ್ಯಾಕ್ ಆಗ್ತಾ ಹೋಗುತ್ತೆ. ರಾಕ್ಸ್ ಕ್ರ್ಯಾಕ್ ಆಗಿ ಏನಾಗುತ್ತೆ, ಸ್ಮಾಲ್ ಪೀಸ್ ಆಗುತ್ತೆ. ನೋಡಿ, ಸ್ಮಾಲ್ ಪೀಸ್ ಆಗ್ತಾ ಇದೆ. ಇದಕ್ಕೆ ನಾವು ಮೆಕ್ಯಾನಿಕಲ್ ವೆದರಿಂಗ್ ಅಥವಾ ಬ್ರೇಕಿಂಗ್ ಅಂತ ಕರಿತೇವೆ. ಬ್ರೇಕಿಂಗ್ ಬೇರೆ, ಇರೋಷನ್ ಬೇರೆ ಅಲ್ವಾ. ಸವಕಳಿ ಆಗೋದು ಬೇರೆ, ಅದು ಬ್ರೇಕ್ ಆಗೋದು ಬೇರೆ. ಬ್ರೇಕ್ ಆಗೋದು ಅಂತಂದರೆ ಕ್ರ್ಯಾಕ್ ಆಗೋದು, ಕ್ರ್ಯಾಕಿಂದ ತುಂಡಾಗೋದು. ಇರೋಷನ್ ಅಂತಂದರೆ ನಿಧಾನವಾಗಿ ವಿಂಡು ರೇನು ಇದರಿಂದ ಸ್ವಲ್ಪ ನಿಧಾನವಾಗಿ ಆಗೋ ಪ್ರಕ್ರಿಯೆ ಇದು. ಕ್ರ್ಯಾಕ್ ಅನ್ನೋದು ಸ್ವಲ್ಪ ಫಾಸ್ಟ್ ಪ್ರೊಸೆಸ್ಸು. ಈಗ ಮೊದಲನೇದೇನಾಗಿದೆ, ಬ್ರೇಕ್ ಆಗಿದೆ. ಇದಾದ ನಂತರ ಇಲ್ಲಿ ಬರೋದು ಇರೋಷನ್. ನಿಧಾನವಾಗಿ ಇರೋಷನ್ ಆಗ್ತಾ ಹೋಗುತ್ತೆ ಆ ಒಂದು ಲ್ಯಾಂಡ್ ಫಾರ್ಮು ಅಥವಾ ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಷನ್ ಪ್ರೊಸೆಸ್ ಇಲ್ಲಿ ಬರುತ್ತೆ. ನಿನ್ನೆ ನೋಡಿದ್ವಿ ಟ್ರಾನ್ಸ್ಪೋರ್ಟು. ಇದರಿಂದ ಏನಾಗುತ್ತೆ, ಕ್ಯಾರಿ ಆಗುತ್ತೆ. ಆಲ್ರೆಡಿ ಸ್ಮಾಲ್ ಪೀಸ್ ಆಗಿದೆ. ಆ ಸ್ಮಾಲ್ ಪೀಸ್ ಆಗಿರೋದು ಈಗ ಕ್ಯಾರಿ ಆಗುತ್ತೆ. ಕ್ಯಾರಿ ಆಗೋದ್ರಲ್ಲಿ ಮುಖ್ಯ ಪಾತ್ರ ವಹಿಸೋದು ಯಾವುದು, ರಿವರ್ಸು. ಒಂದು ಕಡೆನ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗುತ್ತವೆ. ರಿವರ್ಸು, ವಿಂಡು ಅಥವಾ ಗ್ಲೇಷಿಯರ್ಸು ಇದೆಲ್ಲ ಮುಖ್ಯವಾಗಿ ಕ್ಯಾರಿ ಮಾಡುತ್ತೆ. ಗ್ಲೇಷಿಯರ್ಸ್ ಇದನ್ನು ಕ್ಯಾರಿ ಮಾಡುತ್ತೆ. ಕ್ಯಾರಿ ಮಾಡ್ತಾ ಏನಾಗುತ್ತೆ, ಸಾಲ್ಟ್ ಆಗೋದು ಅಂತಂದರೆ ಒಂದು ರೀತಿ ಒಂದು ಹಂತಕ್ಕೆ ಬರೋದು. ಎಲ್ಲೆಲ್ಲೋ ಹೇಗೇಗೋ ಚೆಲ್ಲಾಪಿಲ್ಲಿ ಹಾಕ್ಕೊಂಡಿರುತ್ತಲ್ವ, ಅದೆಲ್ಲ ಸಾಲ್ಟ್ ಆಗ್ತಾ ಹೋಗುತ್ತೆ, ಒಂದು ಶೇಪಿಗೆ ಬರ್ತಾ ಹೋಗುತ್ತೆ. ಈಗ ಮೂವ್ ಆಗ್ತಾನೆ ಸಾಲ್ಟ್ ಆಗೋದು. ಸಾಲ್ಟ್ ವೈಲ್ ಮೂವಿಂಗ್ ಮೂವ್ ಆಗ್ತಾ ಶೇಪಿನ ಒಂದು ಬೇಸಿಸ್ ಮೇಲೆ ಸಾಲ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಅದರಲ್ಲಿ ಫಾಸ್ಟ್ ವಾಟರ್ ಇದ್ದರೆ, ನಿನ್ನೆ ನೋಡಿದ್ವಲ್ವ, ಫಾಸ್ಟ್ ವಾಟರ್ ರಿವರ್ ಏನಾದರೂ ಫಾಸ್ಟಾಗಿ ಹರಿತಾ ಇದ್ದರೆ ಫಾಸ್ಟ್ ವಾಟರ್ ಕ್ಯಾರೀಸ್ ಬಿಗ್ ಪೀಸಸ್. ದೊಡ್ಡ ಪೀಸ್ಗಳನ್ನು ಫಾಸ್ಟ್ ವಾಟರ್ ತೆಗೆದುಕೊಂಡು ಹೋಗುತ್ತೆ, ಬಿಗ್ ಪೀಸಸ್. ಸ್ಲೋ ವಾಟರ್ ಇದ್ದರೆ ಏನಾಗುತ್ತೆ, ಸ್ಲೋ ವಾಟರ್ ಓನ್ಲಿ ಕ್ಯಾರೀಸ್ ಫೈನ್ ಮಡ್ ಸ್ವಲ್ಪ ಚಿಕ್ಕ ತುಂಡುಗಳಿರ್ಬೋದು. ಓನ್ಲಿ ಕ್ಯಾರೀಸ್ ಫೈನ್ ಮಡ್.
ಫೈನ್ ಮಡ್. ಈಗ ಈ ಗ್ರೇನ್ಸ್ ಇರುತ್ತಲ್ವ, ಆ ಚಿಕ್ಕ ಚಿಕ್ಕ ಪೀಸ್ಗಳಿರ್ಬೋದು ಗ್ರೇನ್ಸು, ಅದೆಲ್ಲ ರೌಂಡ್ ಆಗಿ ಸಾರ್ಟ್ ಆಗ್ತಾ ಹೋಗುತ್ತೆ ಈ ಒಂದು ಪ್ರೊಸೆಸ್ನಲ್ಲಿ. ಗ್ರೇನ್ಸು ರೌಂಡ್ ಆಗೋದು ಅಥವಾ ಸಾಲ್ಟ್ ಆಗೋದು ಆಗುತ್ತೆ ಇಲ್ಲಿ. ರೌಂಡು ಸಾಲ್ಟ್ ಆಗೋದು, ಅದ್ರ ಜೊತೆ ಕೊಲೈಡ್ ಆಗುತ್ತೆ, ಕೆಲವೊಂದು ಕೊಲೈಡ್ ಆಗುತ್ತೆ, ಮತ್ತು ರೋಲ್ ಆಗುತ್ತೆ. ಇದೆಲ್ಲ ಈ ಪ್ರೊಸೆಸ್ನಲ್ಲಿ ಆಗ್ತಾ ಹೋಗುತ್ತೆ. ಈಗೇನಾಯಿತು, ಕ್ಯಾರಿ ಆಯಿತು, ಸಾಲ್ಟ್ ಆಯಿತು. ಸಾಲ್ಟ್ ಆದಮೇಲೆ ಆ ರಿವರ್ದು ಎನರ್ಜಿ ಫಾಲ್ ಆಗುತ್ತೆ ಅಂತಂದರೆ, ಫಾಸ್ಟಾಗಿ ಹರಿತಾ ಇರೋ ರಿವರು ಕೆಲವೊಂದು ಪ್ರದೇಶದಲ್ಲಿ ಸ್ಲೋ ಆಗಿ ಹರಿಲಿಕ್ಕೆ ಪ್ರಾರಂಭಿಸ್ತಾ ಹೋಗುತ್ತೆ. ಆವಾಗ ಅದೇನಾಗುತ್ತೆ, ಡೆಪಾಸಿಷನ್ ಆಗುತ್ತೆ. ಡೆಪಾಸಿಷನ್ ಅಂತಂದರೆ ರಿವರ್ ಸ್ಲೋ ಆಗುತ್ತೆ. ಸ್ಲೋ ಆದಾಗ ಎಲ್ಲಾಗೋದು, ಒಂದು ಬೆಂಡ್ ಇರೋ ಅಲ್ಲಿ, ಈ ಥರ ಬೆಂಡಿಂಗ್ ಬಂದಾಗ, ತುಂಬ ಬೆಂಡಿಂಗ್ ಏನಾದರೂ ಬಂದರೆ ಅಲ್ಲಿ ರಿವರ್ ಸ್ಲೋ ಆಗುತ್ತೆ, ಫಾಸ್ಟಾಗಿ ಹರಿಲಿಕ್ಕೆ ಆಗೋದಿಲ್ಲ. ಜಲಪಾತ ನೋಡಿ, ಮೇಲುಗಡೆಯಿಂದ ಕೆಳಗಡೆ ಎಷ್ಟು ಫಾಸ್ಟಾಗಿ ಹರಿಯುತ್ತೆ. ಅದೇ ನದಿಯಲ್ಲಿ ಬಹಳ ತಿರುವುಗಳಿದ್ದರೆ ನದಿ ಸ್ಲೋ ಆಗಿ ಹರಿತಾ ಹೋಗುತ್ತೆ ಅಲ್ವಾ, ಆ ಥರ ರಿವರು ಸ್ಲೋ ಆಗುತ್ತೆ. ಇಲ್ಲಿ ಒಂದು ಬೆಂಡ್ ಇದ್ದರೆ ಅಥವಾ ಡೆಲ್ಟಾಗಳಿದ್ದರೆ ಅಲ್ಲೆಲ್ಲ ಸ್ಲೋ ಆಗ್ತಾ ಹೋಗುತ್ತೆ ರಿವರು. ಆ ಲೋಡ್ ತಂದಿರುತ್ತಲ್ವ ಇಷ್ಟೊತ್ತು, ಇಟ್ ಡ್ರಾಪ್ಸ್ ದಟ್ ಲೋಡ್. ಆ ಲೋಡನಲ್ಲಿ ನಿಧಾನವಾಗಿ ಎಲ್ಲೇ ಬಿಡ್ತಾ ಹೋಗುತ್ತೆ. ಇದ್ರ ಜೊತೆ ವಿಂಡು, ರಿವರ್ ಮಾತ್ರ ಅಲ್ಲ, ವಿಂಡು ಸಹ ಎಷ್ಟೋ ಸಣ್ಣ ಸಣ್ಣ ತುಂಡುಗಳನ್ನು ತಂದಿರುತ್ತೆ. ವಿಂಡ್ ಸ್ಲೋ ಡೌನ್ ಆದಾಗ, ವಿಂಡ್ ಸ್ಲೋಸ್, ಕೆಲವೊಂದು ಡ್ಯೂನ್ಗಳನ್ನೆಲ್ಲ ಬಿಡ್ತಾ ಹೋಗುತ್ತೆ. ಡ್ರಾಪ್, ವಿಂಡ್ ತರೋದೇನು ಮುಖ್ಯವಾಗಿ ಸ್ಯಾಂಡ್ ಪಾರ್ಟಿಕಲ್ಗಳನ್ನು, ಈಗ ಮರಳಿನ ಕಣಗಳಂತಹ ಪಾರ್ಟಿಕಲ್ಗಳನ್ನು ತಂದು ಒಂದು ಕಡೆ ಅದು ಡೆಪಾಸಿಟ್ ಮಾಡುತ್ತೆ. ಇದಾದ ನಂತರ ಡೆಪಾಸಿಷನ್ ಆಯ್ತಲ್ವ, ಡೆಪಾಸಿಷನ್ ಆದಮೇಲೆ ಏನಾಗುತ್ತೆ ನೆನಪು ಮಾಡ್ಕೊಳ್ಳಿ, ಕಾಂಪ್ಯಾಕ್ಷನ್ನು, ಬರಿಯಿಂಗು ಅಂತೆಲ್ಲ ನಿಮ್ಗೆ ಗೊತ್ತಿದೆ. ಬರಿಯಿಂಗು ಪ್ಲಸ್ ಕಾಂಪ್ಯಾಕ್ಷನ್ನು, ಲಾಸ್ಟ್ನೇದೇನು ಕಾಂಪ್ಯಾಕ್ಷನ್ನು, ಅದ್ರ ಜೊತೆ ಸಿಮೆಂಟೇಷನ್ ಅಲ್ವಾ. ಇದೆಲ್ಲ ಸೇರಿಸಿ ಏನಂತ ಕರಿತೇವೆ, ಲಿಥಿಫಿಕೇಷನ್. ಅಂದರೆ ಒಂದಾದ್ಮೇಲೆ ಒಂದು ಲೇಯರ್ ಬರ್ತಾ ಹೋಗ್ತಾ ಇದೆ, ಲೇಯರ್ಸ್ ಫಾರ್ಮ್ ಆಗ್ತಾ ಹೋಗ್ತಾ ಇದೆ, ಒಂದಾದ್ಮೇಲೆ ಒಂದು ಲೇಯರ್ಸ್ ಬಂತು. ಅದಾದ ನಂತರ ಕೆಳಗಡೆ ಇರೋ ಲೇಯರು, ಲೋವರ್ ಲೇಯರ್ ಏನಾಯಿತು, ಸ್ಕ್ವೀಸ್ ಆಗುತ್ತೆ, ವಾಟರ್ ಎಲ್ಲ ಹೊರಗಡೆ ಹೋಗುತ್ತೆ. ಲೋವರ್ ಲೇಯರು ಸ್ಕ್ವೀಸ್ ಆಯಿತು ಅಲ್ವಾ. ಅದು ಕಾಂಪ್ಯಾಕ್ಟ್ ಪ್ರೊಸೆಸ್ಸು, ಕಾಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಅದೆಲ್ಲ ಒಟ್ಟಿಗೆ ಹಿಡ್ಕೊಳ್ಳುತ್ತೆ ಒಂದಾದ್ಮೇಲೆ ಒಂದು. ಸಿಮೆಂಟೇಷನ್ ಪ್ರೊಸೆಸ್ ಆಮೇಲೆ ಆಗುತ್ತೆ. ನಿಮ್ಗೆ ನೆನಪಿರ್ಬೋದು, ನಿನ್ನೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ, ಸಿಮೆಂಟೇಷನ್. ಹಾಗಾಗಿ ಈಗ ಲಾಸ್ಟಲ್ಲಿ ಬೇರೆ ಬೇರೆ ಶೇಪಿನ ರಾಕ್ ಫಾರ್ಮ್ ಆಗುತ್ತೆ ಈ ಕ್ಲಾಸ್ಟಿಕ್ ರಾಕಲ್ಲಿ ನೋಡಿ. ಫೈನಲಿ ರಿಸಲ್ಟ್ ಏನು, ರಿಸಲ್ಟು ಇಟ್ ಡಿಪೆಂಡ್ಸ್ ಆನ್ ಗ್ರೇನ್ ಸೈಜ್. ಗ್ರೇನ್ ಸೈಜ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಯಾವ ಥರ ರಾಕ್ ಫಾರ್ಮ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಗ್ರೇನ್ ಸೈಜು ಅಂತಂದರೆ, ಗ್ರೇನ್ ಸೈಜ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎನರ್ಜಿ ಅಲ್ವಾ. ಎಷ್ಟು ಎನರ್ಜಿಯಲ್ಲಿ ಆ ರಿವರ್ ಬಂದು ಫ್ಲೋ ಆಯಿತು, ಅಥವಾ ಆ ವಿಂಡ್ ಎನರ್ಜಿ ಎಷ್ಟಿತ್ತು ಅನ್ನೋದ್ರ ಮೇಲೆ ಗ್ರೇನ್ ಸೈಜ್ ಡಿಪೆಂಡ್ ಆಗಿರುತ್ತೆ. ಗ್ರೇನ್ ಸೈಜ್ ಡಿಪೆಂಡ್ ಆಗಿ ಅದರ ನಂತರ ಆ ರಾಕು ಫಾರ್ಮ್ ಆಗುತ್ತೆ. ಈಗ ಬಿಗ್ ರೌಂಡೆಡ್ ಗ್ರೇನ್ಸ್ ಇದ್ದರೆ ನೋಡಿ, ಬಿಗ್ ರೌಂಡೆಡ್ ಪೆಬಲ್ಸ್ ಇದೆಲ್ಲ ಒಟ್ಟಿಗೆ ಇದ್ದರೆ, ಅದಕ್ಕೆ ಒಟ್ಟಿಗೆ ಸೇರ್ಕೊಂಡಾಗಿದ್ದರೆ ಆವಾಗ ದೊಡ್ಡ ರಾಕ್ ಆಗಿದ್ದರೆ ಇದೇನು ಕಾಂಗ್ಲೊಮರೇಟ್ ಅಂತ ಕರೀತೇವೆ. ಕಾಂಗ್ಲೊಮರೇಟ್ ಈ ಶಬ್ದವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಸಹ ನ್ಯೂಸ್ ಪೇಪರಲ್ಲಿ ಓದಿರಬಹುದು ನೀವು. ಕಾಂಗ್ಲೊಮರೇಟ್ ಅಂತ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಯಾವುದಾದ್ರು ಒಂದು ವಿಷಯದ ಸಂಬಂಧಪಟ್ಟಾಗೆ ಹೇಳ್ತಾ ಇರ್ತಾರೆ. ಕಾಂಗ್ಲೊಮರೇಟ್ ಅಂತಂದರೆ ಯಾವುದರಿಂದ ಆಗಿರೋದು, ಹೈ ಎನರ್ಜಿ ರಿವರ್ಸ್ಗಳಿಂದಾಗಿರೋದು. ಹೈ ಎನರ್ಜಿ ರಿವರ್ಸ್ ಅಥವಾ ವಿಂಡ್ಸ್ ಅಂತ ನೀವು ಹೇಳ್ಕೊಳ್ಬಹುದು. ಬಿಗ್ ರೌಂಡ್ ಪೆಬಲ್ಸು ಕಾಂಗ್ಲೊಮರೇಟ್. ಅದೇ ಒಂದು ವೇಳೆ ಸ್ಯಾಂಡ್ ಗ್ರೇನ್ಸ್ ಇದ್ದರೆ, ಸ್ಯಾಂಡ್ ಗ್ರೇನ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡಿದ್ದರೆ, ಸ್ಯಾಂಡ್ ಗ್ರೇನ್ಸ್ ಇದ್ದರೆ ಅದಕ್ಕೆ ನಾವು ಸ್ಯಾಂಡ್ ಸ್ಟೋನ್ ಅಂತ ಕರಿತೇವೆ. ಸ್ಯಾಂಡ್ ಸ್ಟೋನ್ ಅಲ್ವಾ. ಅದು ರಿವರ್ಗಳಾಗಿರಬಹುದು, ಡೆಸರ್ಟು, ಬೀಚಸ್ಸು, ಇದೆಲ್ಲ ಕಡೆ ನಾವು ಇದನ್ನು ನೋಡಬಹುದು. ಇದಾದಮೇಲೆ ವೆರಿ ಫೈನ್ ಮಡ್,
ತುಂಬ ಫೈನ್ ಆಗಿರೋ ಮಡ್ ಇದ್ದರೆ, ವೆರಿ ಫೈನ್ ಮಡ್ ಏನಾಗಿರುತ್ತೆ, ಪ್ರೆಸ್ ಆಗಿರುತ್ತೆ. ಮಡ್ ಪ್ರೆಸ್ಡ್ ಇಂಟು ಥಿನ್ ಶೀಟ್, ತುಂಬ ಮಡ್ ಬಂದು ಒಂದು ಶೀಟ್ ಥರ ಫಾರ್ಮ್ ಆಗಿರುತ್ತೆ. ಪ್ರೆಸ್ಡ್ ಇಂಟು ಥಿನ್ ಶೀಟ್ಸ್, ಆ ಥರ ಥಿನ್ ಶೀಟ್ ಆದರೆ ಆವಾಗ ಏನಂತ ಕರಿತೇವೆ, ಅದಕ್ಕೆ ಶೇಲ್ ಅಂತ ಕರಿತೇವೆ. ಶೇಲ್, ಈ ಥರ ಶೇಲ್ ಗ್ಯಾಸ್ ಅಂತ ಎಕ್ಸ್ಟ್ರಾಕ್ಟ್ ಮಾಡೋದು ನೀವು ಕೇಳಿರ್ಬೋದು. ಇಂತಹ ನ್ಯಾಚುರಲ್ ಗ್ಯಾಸ್ಗಳು ಶೇಲಲ್ಲಿ ಇರೋದು ಅಂತ ನೀವು ಕೇಳಿರ್ಬೋದು. ಅಲ್ಲೂ ಸಹ ನಾವು ಇದನ್ನು ನೋಡ್ತೇವೆ, ಶೇಲ್ ಅಂತ ಕರಿತೇವೆ. ಹಾಗಾಗಿ ಯಾವುದು ಅಂತ ಗೊತ್ತಾಯ್ತಾ? ಮೇಲುಗಡೆ ನಾವು ನೋಡಿರೋದು ಯಾವುದು, ಸೆಡಿಮೆಂಟರಿ ರಾಕಿನ ಮೊದಲನೇ ಟೈಪು ಕ್ಲಾಸ್ಟಿಕ್ ಅಂತ, ಡೆಟ್ರಿಟರ್ ಅಂತ ಸಹ ಕರಿತೇವೆ. ಮೆಕ್ಯಾನಿಕಲ್ ವೆದರಿಂಗ್ ಆಗುತ್ತೆ, ಸ್ಮಾಲ್ ಪೀಸ್ಗಳಾಗುತ್ತೆ, ನಿನ್ನೆ ನೋಡಿದ ಪ್ರೊಸೆಸ್ಸೇ, ಡೆಪಾಸಿಷನ್ ಆಗೋದು, ಎಲ್ಲ ಒಟ್ಟಿಗೆ ಸೇರಿಕೊಳ್ಳೋದು. ಆ ಒಂದು ಗ್ರೇನ್ ಸೈಜ್ ಮೇಲೆ ಎನರ್ಜಿ ಡಿಪೆಂಡ್ ಆಗಿ ದೊಡ್ಡದಾಗುತ್ತೆ, ಅಥವಾ ಸ್ಯಾಂಡ್ ಗ್ರೇನ್ ಆಗುತ್ತೆ, ವೆರಿ ಫೈನ್ ಮಡ್ ಸಹ ಆಗ್ಬೋದು. ಇಷ್ಟು ಮೊದಲನೇ ಟೈಪ್. ಇದಾದ ನಂತರ ಎರಡನೇ ಟೈಪು, ಟೈಪ್ 2 ನೋಡಿ, ಕೆಮಿಕಲ್ ಸೆಡಿಮೆಂಟ್ರಿ ರಾಕ್. ಕೆಮಿಕಲ್ ಸೆಡಿಮೆಂಟ್ರಿ ರಾಕ್ಸ್ ಅಂತಂದರೆ ಇಲ್ಲಿ ಆಗೋದು ಕೆಮಿಕಲ್ ಪ್ರೊಸೆಸ್ಗಳು. ಈಗ ಒಂದು ಶಾಲೋ ವಾಟರ್ ಬಾಡಿ ಅಂತ ಕೇಳಿರ್ಬೋದಾ ನೀವು? ಶಾಲೋ ವಾಟರ್ ಬಾಡಿ, ಶಾಲೋ ಓಷನ್ಸು, ಆ ಥರ. ಶಾಲೋ ಅಂತಂದರೆ ಅಷ್ಟೇನು ಆಳ ಇಲ್ಲದೆ ಇರೋದು. ಇಲ್ಲಿ ಬರ್ಕೊಳ್ತೀರಾ, ದೀಸ್ ಆರ್ ಫಾರ್ಮ್ ಫ್ರಾಮ್, ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಮೇಲೆ ನಿಮಗೆ ಗೊತ್ತಾಗಬಹುದು. ಅದಾದಮೇಲೆ ಬರ್ಕೊಳ್ಳಿ. ಶಾಲೋ ವಾಟರ್ ಬಾಡಿ ಅಂತಂದರೆ ಸ್ವಲ್ಪ ಆಳ ಮಾತ್ರ, ಜಾಸ್ತಿ ಆಳ ಇರೋದಿಲ್ಲ. ಶಾಲೋ ವಾಟರ್ ಬಾಡೀಸ್, ನೀರಿರುತ್ತೆ. ಅದು ಓಷನ್ನೇ ಆಗಿರಬಹುದು, ನದಿನೇ ಆಗಬೇಕು ಅಂತಿಲ್ಲ, ಶಾಲೋ ಓಷನ್ ಸಹ ಆಗಿರಬಹುದು. ಶಾಲೋ ವಾಟರ್ ಬಾಡೀಸ್ ಅಲ್ವಾ? ಈ ಶಾಲೋ ವಾಟರ್ ಬಾಡಿಗಳಲ್ಲಿ ಐರನ್ ಡಿಸಾಲ್ವ್ ಆಗಿರುತ್ತೆ. ಯಾಕೆ ಡಿಸಾಲ್ವ್ ಆಗಿರುತ್ತೆ ಅಂತಂದರೆ, ಸ್ಟಾರ್ಟಿಂಗ್ ನಾವು ಅರ್ತಿನ ಫಾರ್ಮೇಷನ್ ಪೇಸಲ್ಲೆಲ್ಲ ನೋಡಿದ್ದೀವಿ, ಓಷನ್ಸಲ್ಲಿ ಹೇಗೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬಂದು ಸೇರಿಕೊಂಡ್ವು ಅನ್ನೋದೆಲ್ಲ. ಐರನ್ ಇಗ್ನಿಯಸ್ ರಾಕ್ ಸಹ ಆಮೇಲೆ ಬರುತ್ತೆ. ಇಗ್ನಿಯಸ್ ರಾಕ್ಗಳು ಕ್ರಿಯೇಟ್ ಆದಾಗ ಅದರಿಂದ ಸಹ ಇಲ್ಲಿ ಐರನ್ ಆಕ್ಸೈಡ್ ಅಂತಂದರೆ ಐರನ್ ಡಿಸಾಲ್ವ್ ಆಗಿರುತ್ತೆ. ಫಸ್ಟ್ ಸ್ಟೇಜಲ್ಲಿ ಐರನ್ ಡಿಸಾಲ್ವ್ ಆಗಿರುತ್ತೆ. ಆ ಡಿಸಾಲ್ವ್ ಆಗಿರೋ ಆಕ್ಸಿಜನ್ ಒಂದು ಕಡೆ, ಇನ್ನೊಂದು ಕಡೆ ನೀರಿರೋದ್ರಿಂದ ಪ್ಲ್ಯಾಂಟ್ಗಳು ಬೆಳೀತಾ ಹೋಗುತ್ತೆ. ಪ್ಲ್ಯಾಂಟ್ಗಳು, ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳು ಬೆಳೀತಾ ಹೋಗುತ್ತೆ. ಇದರಲ್ಲಿ ಪ್ಲ್ಯಾಂಟ್ಗಳು ಬೆಳೆಯೋದ್ರಿಂದ ಏನಾಗುತ್ತೆ, ಆ ಪ್ಲ್ಯಾಂಟ್ಗಳು ಫೋಟೋಸಿಂಥಸಿಸ್ ಸ್ಟಾರ್ಟ್ ಮಾಡುತ್ತವೆ. ಪ್ಲ್ಯಾಂಟ್ಗಳು ಅಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಸ್ಟಾರ್ಟ್ ಮಾಡುತ್ತವೆ. ಅದರಿಂದ ಬಿಡುಗಡೆ ಆಗೋದು ಯಾವುದು, ಆಕ್ಸಿಜನ್ನು. ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಈ ಆಕ್ಸಿಜನ್ನು ಮತ್ತು ಐರನ್ನು ರಿಯಾಕ್ಟ್ ಆಗಿ ಆವಾಗ ಏನಾಗುತ್ತೆ, ಎಫ್ ಇ ಒ ಅಂತಂದರೆ ಐರನ್ ಆಕ್ಸೈಡು ಅಥವಾ ಐರನ್ ಡೈಆಕ್ಸೈಡು, ಈ ಥರ ಐರನ್ ಆಕ್ಸೈಡ್ ಫಾರ್ಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆದರೆ ಐರನ್ ಆಕ್ಸೈಡ್ ಇದೆಯಲ್ವ, ಎಫ್ ಇ ಒ ಇದೆಯಲ್ವ, ಇದು ಸಾಲಿಡ್ ಫಾರ್ಮ್. ನೀವು ತುಕ್ಕು ಹಿಡಿದಿರೋದನ್ನು ನೋಡಿರ್ಬೋದು, ರಸ್ಟಿಂಗ್ ಅಂತ ಕರಿತೀವಲ್ವ, ಆ ಥರ. ಕಬ್ಬಿಣ ಆಕ್ಸಿಜನ್ ಆಕ್ಸೈಡ್ ಆಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ತುಕ್ಕು ಹಿಡಿಯೋದು, ಆ ಥರ ರಸ್ಟಿಂಗ್ ಪ್ರೊಸೆಸ್ ಆಗುತ್ತೆ. ಇದೇ ಥರ ಇಲ್ಲೂ ಆಗುತ್ತೆ ವಾಟರ್ ಬಾಡೀಸ್ಗಳಲ್ಲಿ. ಆ ಥರ ಆಗಿ ಆ ಸಾಲಿಡ್ ಇದೆಯಲ್ವ, ಸಾಲಿಡ್ಡು ಇಲ್ಲಿ ಕೆಳಗಡೆ ಸೆಟ್ಲ್ ಆಗ್ತಾ ಹೋಗುತ್ತೆ. ಕೆಳಗಡೆ ಅಂತಂದರೆ ಈ ಶಾಲೋ ವಾಟರ್ ಬಾಡಿಯ ಬಾಟಮ್ನಲ್ಲಿ ಸೆಟ್ಲ್ ಆಗ್ತಾ ಹೋಗುತ್ತೆ. ಆ ಥರ ಡೆಪಾಸಿಟ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಐರನ್ ಓರ್ ಸಹ ಕ್ರಿಯೇಟ್ ಆಗುತ್ತೆ, ಐರನ್ ಓರ್. ಹಾಗೆ ಈ ಸಂದರ್ಭದಲ್ಲಿ ಇಂಥ ಒಂದು ರಾಕ್ ಟೈಪ್ಸಿಗೆ ನಾವು ಒಂದು ವೇಳೆ ಈ ಥರದಿಂದ ಆದರೆ ಅಲ್ಲಿ ನಾವು ಇದಕ್ಕೆ ಎಂದು ಕರಿತೇವೆ, ಕೆಮಿಕಲ್ ಸೆಡಿಮೆಂಟ್ರಿ ರಾಕ್ ಅಂತ ಕರಿತೇವೆ. ಕೆಮಿಕಲ್ ಸೆಡಿಮೆಂಟ್ರಿ ರಾಕ್. ಸರ್ ಏನಾಯಿತು ಇಲ್ಲಿ ನೋಡಿ, ಫಸ್ಟು ಶಾಲೋ ವಾಟರ್ ಬಾಡಿ, ಅದರಲ್ಲಿ ಡಿಸಾಲ್ವ್ಡ್ ಐರನ್ ಇತ್ತು, ಐರನ್ ಡಿಸಾಲ್ವ್ ಆಗಿತ್ತು, ಡಿಸಾಲ್ವ್ಡ್ ಐರನ್ನು. ಈಗ ಇಲ್ಲೇನಾಗುತ್ತೆ, ಶಾಲೋ ವಾಟರ್ ಬಾಡಿಯಲ್ಲಿ ಪ್ಲ್ಯಾಂಟ್ಸ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರೋ ಆದಾಗ ಆ ಪ್ಲ್ಯಾಂಟ್ಸ್ಗಳು ಏನು ಮಾಡುತ್ತವೆ, ಫೋಟೋಸಿಂಥಸಿಸ್ ಸ್ಟಾರ್ಟ್ ಮಾಡುತ್ತವೆ. ಫೋಟೋಸಿಂಥಸಿಸ್ ಅದರಿಂದ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಈ ಕಡೆ ಆಕ್ಸಿಜನ್ನು ಮತ್ತು ಈ ಕಡೆ ಏನಿದೆ, ಐರನ್ ಇದೆ. ಆಕ್ಸಿಜನ್ ಪ್ಲಸ್ ಡಿಸಾಲ್ವ್ಡ್ ಐರನ್.
ಡಿಸಾಲ್ವ್ಡ್ ಐರನ್. ಇದು ಎರಡು ಸೇರಿದಾಗ ಏನಾಗುತ್ತೆ, ಎಫ್ ಇ ಒ ಬರುತ್ತೆ. ಇದೇನು, ಇದು ಸಾಲಿಡ್. ಈ ಸಾಲಿಡ್ಡು ಏನಾಗ್ತಾ ಹೋಗುತ್ತೆ, ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸಾಲಿಡ್ಡು ಡೆಪಾಸಿಟೆಡ್ ಎಟ್ ದಿ ಬಾಟಮ್. ಈ ಥರ ಕಂಟಿನ್ಯೂಸ್ ಡೆಪಾಸಿಷನ್ ಆಗ್ತಾ ಇದ್ದರೆ, ಕಂಟಿನ್ಯೂಡ್ ಡೆಪಾಸಿಷನ್ ಲೀಡ್ಸ್ ಟು ಏನಾಗುತ್ತೆ, ಕೆಮಿಕಲ್ ಸೆಡಿಮೆಂಟರಿ ರಾಕ್. ಅಂತಂದರೆ ಇದು ಆಗಿರೋದು ಯಾವ ಪ್ರಕ್ರಿಯೆಯಿಂದ ನೋಡಿ, ಇಲ್ಲಾಗಿರೋದು ಕೆಮಿಕಲ್ ಪ್ರೊಸೆಸ್ ಅಲ್ವಾ. ಆಕ್ಸಿಜನ್ನು ಐರನ್ನು ರಿಯಾಕ್ಟ್ ಆಗಿರೋದು ಕೆಮಿಕಲ್ ಪ್ರೊಸೆಸ್ಸು, ಅದರಿಂದ ಸೃಷ್ಟಿಯಾಗಿರುವಂಥ ರಾಕ್ ಇದು. ಹಾಗಾಗಿ ಕೆಲವೊಂದು ಸಾರಿ ಈ ಥರ ಕೆಮಿಕಲ್ ಮೂಲಕ ಈ ಥರ ಸಹ ಆಗ್ತಾ ಹೋಗುತ್ತೆ. ಒಂದಿದು. ಇನ್ನೊಂದು ನೋಡಿ, ಕೆಲವೊಂದು ಶಾಲೋ ವಾಟರ್ ಬಾಡಿಗಳಲ್ಲಿ, ಈಗ ಕ್ರಸ್ಟೇಷಿಯನ್ಸ್ ಅಂತ ಕೇಳಿರ್ಬೋದು ನೀವು. ಈಗ ಕ್ರಸ್ಟೇಷಿಯನ್ಸ್ ಎನ್ವೈರ್ಮೆಂಟ್ ಓದೋವರಿಗೆ ಅದರ ಬಗ್ಗೆ ಗೊತ್ತಿರುತ್ತೆ. ಕ್ರಸ್ಟೇಷಿಯನ್ಸು ಶೆಲ್ ಇರುತ್ತೆ, ಶೆಲ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್. ಕೋರಲ್ ರೀಫ್ಗಳನ್ನು ಕೇಳಿರ್ಬೋದು ನೀವು. ಕೋರಲ್ ರೀಫ್ ಅಲ್ವಾ, ಇದೆಲ್ಲ ಎಲ್ಲಿರುತ್ತೆ, ಇದು ಸಹ ಶಾಲೋ ವಾಟರ್ ಬಾಡಿಗಳಲ್ಲೇ ಇರುತ್ತೆ. ಇವು ಸತ್ತ ಮೇಲೆ ಏನಾಗುತ್ತೆ, ವೆನ್ ದೆ ಡೈ ಇವು ಸಹ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ದೆ ಡೈ ಆ್ಯಂಡ್ ಡೆಪಾಸಿಟ್ ಇವು ಸಹ ಕೆಳಗಡೆ ಡೆಪಾಸಿಟ್ ಆಗ್ತಾ ಹೋಯಿತು. ಇವರಲ್ಲಿ ಏನಿರುತ್ತೆ, ದೇ ಆರ್ ರಿಚ್ ಇನ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕಾನ್ಸಂಟ್ರೇಟ್ ಆಗಿ ಅದು ಸಹ ಸಾಲಿಡಿಫೈ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದು ಸಾಲಿಡಿಫೈ ಆಗ್ತಾ ಹೋಗುತ್ತೆ. ಸಾಲಿಡಿಫೈ ಆಗಿ ಇದರಿಂದಾಗಿ ಏನಾಗುತ್ತೆ, ಇಲ್ಲಿ ಲೈಮ್ ಸ್ಟೋನ್ ಕ್ರಿಯೇಟ್ ಆಗುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ನೀವು ಕೇಳಿರ್ಬೋದು ಲೈಮ್ ಸ್ಟೋನ್ ಬಗ್ಗೆ. ಇದು ಕ್ರಿಯೇಟ್ ಮಾಡೋದೇನು, ಲೈಮ್ ಸ್ಟೋನ್. ಹಾಗಾಗಿ ಇಲ್ಲಿ ಎರಡನೇದಿದು ಅಂತಂದರೆ, ಕೆಮಿಕಲಲ್ಲೇ ಮೊದಲೇದು ಐರನ್ನು ಆಕ್ಸೈಡು, ಅದರಿಂದ ಆಗಿರುವಂಥ ರಾಕ್ಗಳು. ಇದೊಂದು ಏನು, ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಆಗಿರುವಂತಹ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ಅಂತ ನೀವು ಕೇಳಿರ್ಬೋದು ಅಲ್ವಾ. ಹಾಗಾಗಿ ಇದರಿಂದ ಎರಡು ಥರದ್ದು ನೋಡಿದ್ವಿ ನಾವು ಇಲ್ಲಿ, ಲೈಮ್ ಸ್ಟೋನು ಮತ್ತು ಮೇಲ್ಗಡೆ ಐರನ್ ಓರ್ ಥರದ್ದು, ಅದು ಕೆಮಿಕಲ್. ಎರಡೂ ಸಹ ಕೆಮಿಕಲ್ ಸೆಡಿಮೆಂಟ್ರಿ ರಾಕೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಹೌದು, ಲೈಮ್ ಸ್ಟೋನ್ ಸಿಕ್ತು ನಮಗೆ, ಆದರೆ ಅದರ ಅರ್ಥ ಏನು, ವ್ಯಾರ್ ಎವರ್ ವಿ ಫೈಂಡ್ ಲೈಮ್ ಸ್ಟೋನ್, ಎಲ್ಲೆಲ್ಲಿ ನಮ್ಗೆ ಲೈಮ್ ಸ್ಟೋನ್ ಸಿಗುತ್ತೋ. ನಾವು ಇಷ್ಟೊತ್ತು ನೋಡಿದ್ದು ಎಲ್ಲಿತ್ತು, ಶಾಲೋ ವಾಟರ್ ಬಾಡಿ, ಮುಖ್ಯವಾಗಿ ಓಷಿಯನ್ಗಳಲ್ಲಿ ನೋಡ್ತಾ ಇರೋದು. ಇದೆಲ್ಲ ಓಷಿಯನ್ನಲ್ಲೇ ಆಗಿರೋದು ಆಲ್ಮೋಸ್ಟ್ ಇದೆಲ್ಲ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ವ್ಯಾರ್ ಎವರ್ ವಿ ಫೈಂಡ್ ಲೈಮ್ ಸ್ಟೋನ್ ಅದರ ಅರ್ಥ ಏನು, at one point of time there was an ocean. In that region. ಅರ್ಥ ಆಗ್ತಾ ಇದೆಯಾ, ಅಲ್ಲೊಂದು ಓಷನ್ ಇತ್ತು ಯಾವುದೋ ಒಂದು ಕಾಲದಲ್ಲಿ. ಓಷನ್ ಇನ್ ದಟ್ ರೀಜನ್. ಯಾಕಂತಂದರೆ ಲೈಮ್ ಸ್ಟೋನ್ ಅನ್ನೋದು ಮುಖ್ಯವಾಗಿ ನಾವು ನೋಡಿದ ಹಾಗೆ, ಲೈಮ್ ಸ್ಟೋನ್ ಇದು ಆಫ್ ಓಷನಿಕ್ ಒರಿಜಿನ್. ಲೈಮ್ ಸ್ಟೋನ್ ಆಲ್ಮೋಸ್ಟ್ ಎಲ್ಲ ಸಂದರ್ಭದಲ್ಲೂ ಓಷನಿಂದ ಫಾರ್ಮ್ ಆಗಿರುವಂಥದ್ದು. ನೀವು ನೋಡಿರ್ಬೋದು ಕೋರಲ್ ರೀಫ್ಗಳನ್ನು ಆಸ್ಟ್ರೇಲಿಯಾದ ಪಕ್ಕದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕೇಳಿರ್ಬೋದು. ಅಲ್ಲೆಲ್ಲ ಓಷನ್ ಇರುವಂಥದ್ದು. ಈ ಕ್ರಸ್ಟೇಷಿಯನ್ಸು, ಶೆಲ್ ಬೇರಿಂಗ್ ಆರ್ಗನಿಸಮ್ಸು ಓಷನಲ್ಲಿ ಕಂಡುಬರುವಂಥ ಜೀವಿಗಳು. ಈ ಲೈಮ್ ಸ್ಟೋನು ಅಂತಂದರೆ ಓಷಾನಿಕ್ ಒರಿಜಿನ್. ಅದಾದಮೇಲೆ ನೋಡಿ, ಒಂಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ, ಈ ಲೈಮ್ ಸ್ಟೋನ್ ಇದೆಯಲ್ವಾ, ಈ ಲೈಮ್ ಸ್ಟೋನ್ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಮೆಟಾಮಾರ್ಫೋಸಿಸ್. ಮುಂದೆ ನೋಡ್ತೇವೆ ನೆಕ್ಸ್ಟ್ ಮೆಟಾಮಾರ್ಫಿಕ್ ರಾಕ್ಗಳ ಬಗ್ಗೆ. ಆದರೆ ಲೈಮ್ ಸ್ಟೋನ್ ಅಂಡರ್ಗೋಸ್ ಮೆಟಾಮಾರ್ಫೋಸಿಸ್ ಅಂತಂದರೆ ಅದರ ರೂಪಾಂತರ ಆಗ್ತಾ ಇದೆ.
ಅದೇ ಮುಂದೆ ಬೇರೆ ಬೇರೆ ಪ್ರೊಸೆಸ್ಗೆ ಒಳಗಾಗಿ ಮೆಟಾಮಾರ್ಫೋಸಿಸ್ಗೆ ಒಳಗಾದ ಮೇಲೆ ಇದರಿಂದ ಏನಾಗುತ್ತೆ, ಇಟ್ ಫಾರ್ಮ್ಸ್ ಏನು ಮಾರ್ಬಲನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಅರ್ಥ ಏನು, ವ್ಯಾರ್ ಎವರ್ ವಿ ಫೈಂಡ್ ಮಾರ್ಬಲ್, ಎಲ್ಲಾದ್ರೂ ನಮ್ಗೆ ಮಾರ್ಬಲ್ ಸಿಕ್ಕಿದ್ರೆ ದೆರ್ ವುಡ್ ಹ್ಯಾವ್ ಬಿನ್ ಓಷಿಯನ್ ಲಾಂಗ್ ಟೈಮ್ ಬ್ಯಾಕ್, ಅಲ್ಲೂ ಸಹ ತುಂಬ ವರ್ಷಗಳ ಹಿಂದೆ ಓಷನ್ ಇತ್ತು, ಲಾಂಗ್ ಟೈಮ್ ಬ್ಯಾಕ್. ಯಾಕಂದರೆ ಅಲ್ಲಿ ಮಾರ್ಬಲ್ ಆಗಿರೋದು ಯಾವುದರಿಂದ, ಲೈಮ್ಸ್ಟೋನ್ ಫಾರ್ಮ್ ಆಗಿರೋದು ಯಾವ ಒರಿಜಿನಿಂದ, ಓಷನ್ ಒರಿಜಿನಿಂದ, ಲಾಂಗ್ ಟೈಮ್ ಬ್ಯಾಕ್. ಈಗ ತಾಜ್ ಮಹಲ್ ಅಂತ ನೀವು ಕೇಳಿರ್ಬೋದು, ತಾಜ್ ಮಹಲಲ್ಲಿ ಏನು ಯೂಸ್ ಮಾಡಿದ್ದಾರೆ, ವೈಟ್ ಮಾರ್ಬಲನ್ನು ಯೂಸ್ ಮಾಡಿದ್ದಾರೆ ಅಲ್ವಾ. ತಾಜ್ ಮಹಲ್ ವೈಟ್ ಮಾರ್ಬಲ್, ಅಮೃತ ಶಿಲೆ ಅಂತ ಹೇಳ್ತಾರಲ್ವ, ತಾಜ್ ಮಹಲ್ ವೈಟ್ ಮಾರ್ಬಲ್. ಇದು ಎಲ್ಲಿಂದ ತಂದಿದ್ದಾರೆ ಅಂತ ಗೊತ್ತಿದೆಯಾ, ತಾಜ್ ಮಹಲ್ ವೈಟ್ ಮಾರ್ಬಲನ್ನು? ಇಟ್ಸ್ ಕ್ವಾರಿಡ್ ಫ್ರಾಮ್ ಮಕ್ರಾನದಿಂದ ಕ್ವಾರಿ ಮಾಡಿದಿರೋದು. ಆ ಮಕ್ರಾನ ಎಲ್ಲಿದೆ, ಇದಿರೋದು ರಾಜಸ್ಥಾನದ ಹತ್ರ ಇರೋದು, ರಾಜಸ್ಥಾನ್. ಹಾಗಾದ್ರೆ ಅದರ ಅರ್ಥ ಏನು, ರಾಜಸ್ಥಾನ್ ರಿಚ್ ಇನ್ ಮಾರ್ಬಲ್. ಅಂದರೆ ಈಗಿರೋದೇನು, ಅಲ್ಲಿರೋದು ಡೆಸರ್ಟ್. ಈಗ ಡೆಸರ್ಟ್ ಇದೆ. ಡೆಸರ್ಟ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಿತ್ತು ಅಲ್ಲಿ, ಹಾಗಾದರೆ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ಹ್ಯಾಡ್ ಅ ಶಾಲೋ ಓಷಿಯನ್. ಅಲ್ಲೊಂದು ಶಾಲೋ ಓಷನ್ ಇತ್ತು ಅಂತಂದರೆ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ ಅಂತಂದರೆ ಓಷನ್ ಇತ್ತು. ಆ ಥರ ನಾವು ಊಹೆ ಮಾಡ್ಕೋಬೇಕು ಅಂತಂದರೆ ಓಷನ್ ಇತ್ತಲ್ವಾ, ಆ ಥರ ಅದು ಹೀಗೆ ಆಯ್ತಲ್ವ ಅಂತ ನಾವು ಒಂಥರ ಇಮ್ಯಾಜಿನ್ ಮಾಡಿಕೊಂಡ್ರೆ ಸ್ವಲ್ಪ ನೆನಪಿರ್ಬೋದು. ಒಂದು ಕಾಲದಲ್ಲಿ ಓಷನ್ ಇದ್ದು ಆಮೇಲೆ ಬೇರೆ ಬೇರೆ ಪ್ರೊಸೆಸ್ಸಿಂದ ಈಗ ಡೆಸರ್ಟ್ ಆಗಿರೋದು. ಹಾಗಾಗಿ ಓಷನ್ ಇದ್ದಾಗ ಇನ್ನೊಂದು ಸಹ ನಾವು ನೋಡಿದ್ವಿ, ಅಲ್ಲಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಹ ಇದೆ. ಇಟ್ ಆಲ್ಸೋ ಹ್ಯಾಸ್ ಪೆಟ್ರೋಲಿಯಂ ಪ್ಲಸ್ ನ್ಯಾಚುರಲ್ ಗ್ಯಾಸ್. ಅದ್ರ ಜೊತೆ ಶಾಲೋ ವಾಟರ್ ಬಾಡೀಸ್ಗಳಲ್ಲಿ, ಓಷನ್ನಲ್ಲಿ ಇನ್ನೊಂದು ಫಾರ್ಮ್ ಫಸ್ಟ್ ನೋಡಿದ್ದು ಏನಿರುತ್ತೆ, ಐರನ್ ಇರುತ್ತೆ. ಅದಾದಮೇಲೆ ಆಕ್ಸಿಜನ್ ಬಂದು ಐರನ್ ಆಕ್ಸೈಡು ಅಥವಾ ಐರನ್ ಓರ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಇಲ್ಲಿ ಪ್ರೆಸೆನ್ಸ್ ಆಫ್ ಐರನ್ ಓರ್ ಸಹ ಇದ್ದಿರಬಹುದಲ್ವ ಅಂತ ಚೆಕ್ ಮಾಡಿದರು. ಸೊ ರಾಜಸ್ಥಾನ್ ಆಲ್ಸೋ ಹ್ಯಾಸ್ ಐರನ್ ಓರ್ ಸಹ ಇದೆ. ಇದರಲ್ಲಿ ಐರನ್ ಓರ್ ಸಹ ಇದೆ. ಅಂದರೆ ಈಗ ಡೆಸರ್ಟ್ ಅಂತ ನಮ್ಗೆ ಅನಿಸ್ತಾ ಇದೆ, ಆದರೆ ಅದರಲ್ಲಿ ಒಂದು ಕಾಲದಲ್ಲಿ ಎಷ್ಟು ರಿಚ್ ಆಗಿತ್ತು ಅದು ಅಂತ ಗೊತ್ತಾಗುತ್ತೆ. ರಾಜಸ್ಥಾನದ ಕತೆ ಹೀಗಾದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಂತಂದರೆ, ಮೌಂಟ್ ಎವರೆಸ್ಟ್ ಇದೆಯಲ್ವಾ, ಅಲ್ಲಿ ರಿಸರ್ಚ್ ಮಾಡಿದಾಗ ಸೈಂಟಿಸ್ಟ್ ಫೌಂಡ್ ಏನು ಸಿಕ್ತು ಅವರಿಗೆ, ಲೈಮ್ಸ್ಟೋನ್ ಅಕ್ರಾಸ್ ಹಿಮಾಲಯಾಸ್ ಮತ್ತು ಮೌಂಟ್ ಎವರೆಸ್ಟ್ ಹತ್ರ, ಅಕ್ರಾಸ್ ಹಿಮಾಲಯಾಸ್. ಅದ್ರ ಜೊತೆ ಲೈಮ್ಸ್ಟೋನ್ ಜೊತೆ ಪ್ಲಸ್ ಮರೀನ್ ಡೆಪಾಸಿಟ್ಸ್. ಈಗ ಸಮುದ್ರಕ್ಕಿಂತ ಎಷ್ಟು ದೊಡ್ಡ ಮಟ್ಟದಲ್ಲಿ ಎತ್ತರದಲ್ಲಿದೆ ಅದು, ಆದರೆ ಅಲ್ಲಿ ಮರೀನ್ ಡೆಪಾಸಿಟ್ ಸಿಗುತ್ತೆ ಅಂತಂದ್ರೆ ಅದರ ಅರ್ಥ ಏನು. ಸೊ ಹಿಮಾಲಯನ್ ಟುಡೇಸ್ ಹಿಮಾಲಯ ಟುಡೇ ವಾಸ್ ಓಷಿಯನ್ ಫ್ಲೋರ್. ಒಂದು ಸಾರಿ ಓಷನ್ ಫ್ಲೋರ್ ಆಗಿತ್ತು ಅದು, ಸಮುದ್ರ ಆಗಿನ ಕಾಲದಲ್ಲಿ ಓಷನ್ ಫ್ಲೋರ್ ಅರೌಂಡ್ ಮೇ ಬಿ 100 ಮಿಲಿಯನ್ ಇಯರ್ಸ್ ಹೇಗೋ ಅಂತ ಹೇಳ್ತಾರೆ, 100 ಮಿಲಿಯನ್ ಇಯರ್ಸ್ ಹೇಗೋ, ಅಥವಾ ಇದು ವೇರಿ ಆಗಿರ್ಬೋದು, ಇದು ಏರಿಯಾ ಅಂತ ಚೇಂಜ್ ಆಗ್ತಾ ಇರಬಹುದು. ಆದರೆ ಒಂದು ಕಾಲದಲ್ಲಿ ಅದು ಓಷನ್ ಫ್ಲೋರ್ ಆಗಿತ್ತು. ಹಾಗಾಗಿ ನೋಡಿ ಯಾವ ಥರ ಬದಲಾವಣೆ ಆಗ್ತಾ ಬರುತ್ತೆ, ಪ್ರಕೃತಿ ಅನ್ನೋದು ಎಷ್ಟು ಬೇಗ ತನ್ನನ್ನು ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ಹೇಗೆ ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಲ್ವ, ರೂಪಾಂತರ ಆಗ್ತಾನೆ ಹೋಗುತ್ತೆ. ಇವತ್ತು ನಾವಿರೋದು ಒಂದು ಸಮೃದ್ಧವಾದ ಕಾಡಲ್ಲಿದ್ದರೆ ಮುಂದೊಂದು ದಿನ ಇಲ್ಲೇ ದೊಡ್ಡ ಮರುಭೂಮಿ ಸೃಷ್ಟಿಯಾಗಬಹುದು, ದೊಡ್ಡ ನೀರಿನ ಸಮುದ್ರನೇ ಇರೋದು ಡೆಸರ್ಟ್ ಆಗಬಹುದು ಮುಂದೆ. ಹಾಗಾಗಿ ಅಷ್ಟು ಬಹಳ ವಿಚಿತ್ರ ಆಗಿರುತ್ತೆ ಮತ್ತು ವಿಶೇಷವಾಗಿರುತ್ತೆ ಪ್ರಕೃತಿ ಹೇಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು. ಇದು 2 ಥರದ್ದಾಯಿತು. 2 ಥರದ್ದು ಯಾವುದು, ಮೊದಲನೇದು ಕ್ಲಾಸ್ಟಿಕ್ಕು ನಿಮ್ಗೆ ಗೊತ್ತಾಗಿರ್ಬೋದು, ಮೆಕ್ಯಾನಿಕಲ್ ವೆದರಿಂಗು. ಎರಡನೇದೇನಾಯಿತು, ಕೆಮಿಕಲಲ್ಲಿ ನಾವು ಲೈಮ್ಸ್ಟೋನ್ ನೋಡಿದ್ವಿ,
ಮತ್ತು ಅದಾದ ನಂತರ ಲೈಮ್ ಸ್ಟೋನಿಂದ ಮಾರ್ಬಲ್ ಸಹ ಆಗಬಹುದು, ಐರನ್ ಓರ್ ಇರುತ್ತೆ ಅನ್ನೋದೆಲ್ಲ ನೋಡಿದ್ವಿ. ಮೂರನೇದು ನೋಡಿ, ಈಗ ಮೂರನೇದು ಆರ್ಗ್ಯಾನಿಕ್ ಸೆಡಿಮೆಂಟ್ರಿ ರಾಕ್. ಆರ್ಗ್ಯಾನಿಕ್ ಸೆಡಿಮೆಂಟ್ರಿ ರಾಕ್. ಅಂತಂದರೆ ಇದು ಸಿಂಪಲ್ ಆಗಿ ನಿಮ್ಗೆ ಗೊತ್ತಿರಬಹುದು. ಆರ್ಗ್ಯಾನಿಕ್ ಅಂತಂದರೆ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಅದರ ಡೆಬ್ರೀಸ್ಗಳಿಂದ ಆಗಿರೋದು. ದೀಸ್ ರಾಕ್ಸ್ ಆರ್ ಫಾರ್ಮ್ಡ್ ಫ್ರಾಮ್ ದಿ ಅಕ್ಯುಮುಲೇಷನ್ ಅಂತಂದ್ರೆ ಏನು ನೆನ್ಪು ಮಾಡ್ಕೊಳ್ಳಿ, ಮತ್ತೆ ಹೇಳಲ್ಲ. ಅಕ್ಯುಮುಲೇಷನ್ ಆಫ್ ಪ್ಲ್ಯಾಂಟ್ ಆ್ಯಂಡ್ animal debris ಅದರಿಂದ ಆಗಿರೋದು. ಉದಾಹರಣೆಗೆ ಕೋಲನ್ನು ಸಹ ನಾವು ಕನ್ಸಿಡರ್ ಮಾಡಬಹುದು. ಕೋಲ್, ಸಮ್ ಡಾಲಮೈಟ್ಸ್ ಅಂತಿರುತ್ತೆ, ಡಾಲಮೈಟ್ಸ್, ಇದೆಲ್ಲ ಆರ್ಗ್ಯಾನಿಕ್ ಸೆಡಿಮೆಂಟರಿ ರಾಕಿಗೆ ಎಕ್ಸಾಂಪಲ್. ಇವಿಷ್ಟು ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಕೆಮಿಕಲ್ ಸೆಡಿಮೆಂಟ್ರಿ ರಾಕ್ ಅಂತಂದರೆ ಏನು ಅಂತ ಮೇಲ್ಗಡೆ ಡೆಫಿನೇಷನ್ ಬರಲಿಲ್ಲ ಅನಿಸುತ್ತೆ. ನಾನು ಬೇಕಿದ್ರೆ ಒಂದು ಸಾರಿ ಬರೆದು ಬಿಡ್ತೇನೆ ಇಲ್ಲೇ. ನಾನು ಪ್ರೊಸೆಸ್ ಹೇಳಿದ್ದೆ, ಅಂದರೆ ಡೆಫಿನೇಷನ್ನು ಬೇಕಿದ್ರೆ ಅವಶ್ಯಕತೆ ಇದ್ದರೆ. ಸೆಡಿಮೆಂಟ್ರಿ ರಾಕ್ಸ್ ಫಾರ್ಮ್ಡ್ ಫ್ರಾಮ್ ದಿ dissolved materials that precipitate from the solution. ಐರನ್ ಓರ್ ಇರ್ಬೋದು, ಲೈಮ್ ಸ್ಟೋನು, ಇದೆಲ್ಲ ಅದಕ್ಕೆ ಎಕ್ಸಾಂಪಲ್. ಲೈಮ್ ಸ್ಟೋನ್ ಅಂದರೆ ಡಿಸಾಲ್ವ್ ಆಗಿರುತ್ತಲ್ವ, ಅದರಿಂದ ಸೊಲ್ಯೂಷನ್ ಕ್ರಿಯೇಟ್ ಆಗಿ ಅದರಿಂದ ಮತ್ತೆ ನೋಡಿರ್ಬೋದು ನೀವು ರಾಕ್ ಫಾರ್ಮ್ ಆಗ್ತಾ ಹೋಗುತ್ತೆ. ಐರನ್ ಓರು, ಲೈಮ್ ಸ್ಟೋನ್ ಎಲ್ಲ ಹೀಗಾಗೋದು. ಕ್ಲಾಸ್ಟಿಕ್ ಅಂತಂದರೆ ಗೊತ್ತಿದೆ, ಫಾರ್ಮ್ಡ್ ಫ್ರಾಮ್ ದಿ ಮೆಕ್ಯಾನಿಕಲ್ ವೆದರಿಂಗ್ ಡೆಬ್ರೀಸ್, ಸ್ಯಾಂಡ್ ಸ್ಟೋನು, ಸಿಲ್ ಸ್ಟೋನ್ ಅಂತೆಲ್ಲ ನೋಡಿದ್ವಿ. ಕೆಮಿಕಲ್ ವೆದರಿಂಗ್ ಆಯಿತು, ಮೇಲ್ಗಡೆ ಇದು ಬರ್ತಿದ್ದೇವೆ ಆರ್ಗ್ಯಾನಿಕ್ ಸೆಡಿಮೆಂಟ್ರಿ. 3 ಸೆಡಿಮೆಂಟ್ರಿ ರಾಕಿನ ಟೈಪ್ಸ್ಗಳು. ಇದಾದ ನಂತರ ನೆಕ್ಸ್ಟು ಬೇರೆ ಬೇರೆ ಕಾನ್ಸೆಪ್ಟ್ ಇದೆ, ಮುಂದಿನ ಮೆಟಮಾರ್ಫಿಕ್, ಅದ್ರ ಬಗ್ಗೆ ಸಹ ನಾವು ನೋಡಬೇಕು. ಇವತ್ತಿಗೆ ಇಲ್ಲೇ ಸ್ಟಾಪ್ ಮಾಡ್ತೇನೆ, ಯಾಕಂದರೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ನಾಳೆಯಿಂದ ಸ್ವಲ್ಪ ಹೆಚ್ಚು ಲೆಂತಿ ವಿಡಿಯೋನ ಮಾಡ್ತಾ ಹೋಗ್ತೇನೆ. ನಿಮಗೆ ಟೈಮನ್ನು ಸೆಟ್ ಮಾಡ್ಕೊಳ್ಳಿ. ನಿನ್ನೆ ಲೈವ್ ಟೆಸ್ಟ್ ಇತ್ತು, ವೀಕ್ಲಿ ಟೆಸ್ಟ್ ಲೈವ್ ಇರುತ್ತೆ, ಅದನ್ನು ಸಹ ಅಟೆಂಡ್ ಮಾಡಿದವರಿಗೆ ವೆರಿ ಗುಡ್, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಬೇರೆಯವರು ಸಹ ಅಟೆಂಡ್ ಮಾಡಿ ಸಾಧ್ಯ ಆದರೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.